ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನು ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನಟ್ಟಿಹನು ನರನುಳು. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂಪೆರರದಿಟ್ಟಿ ಸುತ ಕರುಗುವೆಯೋ ಮಂಕುತಿಮ್ಮ ಮಂಕುತಿಮ್ಮ. ಸಾವಿರ ಜನ್ಮದವರದಿ ಏನೇ ಮಾಡಿ ಬೆಳಗ್ಗೆ ಬೆಳಗ್ಗೆ ನೀನು ಟಿಂಕರಿಂಗು ಪೇಂಟಿಂಗು ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಎಲ್ಲಿಗೆ ಸವಾರಿ? ಹೌದು, ಇನ್ನೊಂದೆರಡು ಸರ ಇರ್ಲಿಲ್ವಾ ಜಂಬೂ ಸವಾರಿಗೆ? ನಿಮ್ಗೆ ಯಾವಾಗ್ಲೂ ತಮಾಷೆನೆ ರೀ. ಪಕ್ಕದ ಮನೆ ವಸುದ ಕುಂಕುಮ ಕರೆದಿದ್ದಾಳೆ, ಅವಳಂತಷ್ಟಿಗೆ ಇಷ್ಟು ರೆಡಿ ಆಗ್ಲೇಬೇಕು. ಆಗ್ತೀನಿ, ನಿಮ್ಗೇನ್ ಕಷ್ಟ? ಅವ್ರ ಸ್ಟೇಟಸ್ಗೆ ನಮ್ ಸ್ಟೇಟಸ್ ನ ಕಂಪೇರ್ ಮಾಡಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಿನ್ಗೆ? ಅವ್ರ ಬದುಕು ಅವ್ರಿಗೆ, ನಮ್ ಬದುಕು ನಮ್ಗೆ. ನಾವಿಲ್ಲಿ ನೋಡಿ ಕೆಂಬೂತ ಕುಕ್ಕ ತರಿತು ಅಂತಾರೆ, ಹಾಗಾಯ್ತು. ನಿಮಗ್ ನನ್ ನೋಡಿದ್ರೆ ಹೊಟ್ಟೆ ಉರಿ, ಭಯ. ಇಷ್ಟ್ ಚೆನ್ನಾಗಿರೋ ಹೆಂಡ್ತಿನ ಯಾರಾದ್ರೂ ಆರಿಸ್ಕೊಂಡ್ ಹೋಗ್ಬಿಟ್ರೆ ಅನ್ನೋ ಭಯ ನಿಮ್ಗೆ. ಅದಕ್ಕೆ ಹೀಗೆಲ್ಲ ಮಾತಾಡೋದು. ಒಲೆ ಮೇಲೆ ಹಾಲಿಟ್ಟಿದೀನಿ, ನೋಡ್ಕೊಳ್ಳಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗೊಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಓಪ್ಪ ಓಪ್ಪ ಓಪ್ಪ. ಏ ಮಾಲಿ, ಬಾರ ಇಲ್ಲಿ. ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರೇನೆ? ಯಾರಾದ್ರು ರೇಗಿಸಿದ್ರಾ? ಯಾಕೆ ಮುಖ ಎಲ್ಲ ಗಡಿಗೆ ಮಾಡ್ಕೊಂಡ್ ಬಂದಿದ್ಯಾ? ಯಾರು ನೀನು ಆರಿಸ್ಕೊಂಡು ಹೋಗ್ಲಿಲ್ವೇನು? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ. ಯಾಕೆ? ಏನಾಯ್ತೆ? ಯಾರ ಮೇಲೆ ಆದ್ರೂ ವಾರ್ ಡಿಕ್ಲೇರ್ ಮಾಡಿದ್ಯಾ? ಯಾರ ಮೇಲೆ ಅಂತ ಹೇಳಿ? ಇನ್ಯಾರ ಮೇಲೆ? ನಿಮ್ಮೇಲೇನೆ. ಕುಕ್ಕೋದಾದ್ರೆ ಇಲ್ಲಿ ಕುಕ್ಕು, ಇಲ್ಲಿ ಕುಕ್ಕು ಬೇಡ. ಈ ಪಾತ್ರೆ ಟೇಬಲ್ ಇನ್ನೊಂದು 4 ದಿನ ಬಾಳ್ಕೆ ಬರ್ಲಿ. ಕೂತ್ ಕಡೆಯಿಂದ ಹೇಳೋದಿಲ್ಲ. 2 ದಿನ ಆಫೀಸ್ಗೆ ಹೋಗಿ ಬಂದ್ರೆ ಮುಗೀತು. ವರ್ಕ್ ಫ್ರಮ್ ಹೋಮು, ಆರ್ಡರ್ ಫ್ರಮ್ ಹೋಮು, ಎಲ್ಲ ಹೋಮು ಹೋಮು ಹೋಮು. ಹೊರಗ್ ಹೋಗಿ ಆಚೆ ಪ್ರಪಂಚ ಹೇಗಿದೆ, ಯಾರ್ಯಾರ ಲೈಫಲ್ಲಿ ಏನೇನ್ ಬದಲಾವಣೆ ಆಗಿದೆ ಅಂತ ಏನಕ್ಕೆ ನೋಡ್ಕೊಂಡ್ ಬಂದಿದ್ದೀರೇನ್ರಿ ನೀವು? ಅಲ್ವೇ, ಅವ್ರ ಸ್ಟೇಟಸ್ ನ ಕಂಪೇರ್ ಮಾಡ್ಬೇಡ ಅಂತ ಬುದ್ಧಿ ಹೇಳೋದು ನಾನು ಆ ಕೆಲಸ ಮಾಡ್ತೀನಾ? ಮಾಡಲ್ಲ.
ಯಾಕೆ ಹೇಳಿ? ನಿಮ್ ಹೆಂಡತಿ ಆಸೆ ಪಟ್ಬಿಡ್ತಾಳಲ್ಲ, ಅದನ್ನ ನೆರವೇರಿಸ್ಬೇಕಾಗತ್ತಲ್ಲ. ಈಗೇನು ನೀನ್ ಆಸೆ ಪಟ್ಟಿರೋದು ನಾನ್ ಕೊಡಿಸದೇ ಇರೋಂಥದ್ದು? ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾರೆ. ಬರ್ತೀನಿ. ಹೊರಗಡೆ 2 ದಿನದಿಂದ ರೆಡ್ ಕಲರ್ದು ಹೊಸ ಕಾರ್ ನಿಂತಿದ್ಯಲ್ಲ, ಯಾರ್ದು ಅಂತ ಏನಾರ ವಿಚಾರಿಸಿದಿರೇನ್ರಿ ನೀವು? ನೀವೆಲ್ ವಿಚಾರಿಸ್ತೀರಾ? ವಿಚಾರಿಸಿದ್ರೆ ಬರುತ್ತಲ್ಲ ನಿಂಬುರಕ್ಕೆ. ಅದು ವಸುಧಾ ಗಂಡ ಪ್ರಸಾದ್ ತಗೊಂಡಿರೋದು 12 ಲಕ್ಷ ಆಯ್ತಂತೆ. ಓಹೋ, ಪ್ರಸಾದ್ ಅದು ಅಲ್ವೇ? ಅವ್ರ ಹತ್ರ ಈಗಾಗ್ಲೇ ಒಂದ್ ಕಾರ್ ಇತ್ತಲ್ಲ, ಅದನ್ನ ಮಾರ್ಬಿಟ್ರಾ? ಎಷ್ಟು ಹೋಯ್ತಂತೆ? ಅಯ್ಯೋ ನಿಮ್ ತಲೆ! ಅದನ್ನ ಅವ್ರು ಇಟ್ಕೊಂಡು ಹೊಸ ಕಾನ ಅವ್ರ ಹೆಂಡತಿ ಕೊಡ್ಸಿದ್ದಾರೆ. ಯಾಕೆ ಇಬ್ಬರನ್ನ ಎಳೆಯಲ್ಲ ಅಂತಿತ್ತ ಕಾರು? ಅಷ್ಟೊಂದು ಹೋಗ್ಬಿಟ್ಟಿದ್ದಾಳೆ ನೀವು ವಸುಧಾ? ಮೊನ್ನೆ ನೋಡ್ದಾಗ್ಲು ಬಳ್ಕೋ ಬಳ್ಳಿ ತರ ಇದ್ಲು. ಮಾಲಿ ಕೈಯಲ್ಲಿ ಕಿಸಿದೆ ಇದ್ರು ಇದಕ್ಕೇನ್ ಕಮ್ಮಿ ಇಲ್ಲ. ನೀವಿದ್ದೀರಾ ಚಿನ್ನೋ, ಬಂಗಾರಿ, ಕಮಲಿನಿ, ಈಗೇನು ಕಾರ್ ತರ್ಬೇಕು ಅಷ್ಟೇ ತಾನೇ? ತರ್ತೀರಾ ಹೊಸ ಕಾರು? ತರಲು ಬಿಡು. ಹೌದಾ? ಕಾರ್ ತರ್ತೀರಾ ತಾನೇ? ತರ್ತೀನಿ. ತಂದ ಮೇಲೆ ಮುಂದಾಗೋ ಪರಿಣಾಮಗಳನ್ನ ಎದುರಿಸಕ್ಕೆ ನೀನ್ ರೆಡಿ ಇರ್ಬೇಕು. ಅಂದ್ರೆ ಕಾರ್ ತರ್ಲಿಕ್ಕೆ ದುಡ್ಡು ಬೇಕು, ಅದಕ್ಕೆ ಯಾರ್ದಾರು ತಲೆ ಹೊಡಿಬೇಕು. ತಲೆ ಹೊಡೆದ್ಮೇಲೆ ಕಂಬಿ ಎಣಿಸ್ಬೇಕು ಅಲ್ವಾ? ಥೂ, ಏನೇನೋ ಮಾತಾಡ್ಬೇಡ್ರಿ ನೀವು. ತರಕ್ಕಾದ್ರೆ ತರ್ತೀನಿ ಅಂತ ಹೇಳಿ, ಇಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ಅದ್ ಬಿಟ್ಟು ತಲೆ ಹೊಡಿಬೇಕು, ಕಂಬೆ ಎಣಿಸ್ಬೇಕು ಅಂತ ಏನೇನೋ ಕತೆ ಹೊಡಿಬೇಡಿ ನೀವು. ಕಾರು ಬಂಗ್ಲೆ ಇಟ್ಕೊಂಡು ಐಷಾರಾಮಿ ಜೀವನ ನಡೆಸೋರೆಲ್ಲ ತಲೆ ಹೊಡೆದ ಜೀವನ ಮಾಡ್ತಿದ್ದಾರೆ ಅಂತ ಹೇಳೋದ ನೀವು? ನೀನ್ ಕೇಳೋ ಐಷಾರಾಮಿ ವಸ್ತುಗಳನ್ನ ತರಬೇಕು ಅಂದ್ರೆ ಅಡ್ಡದಾರಿ ಹಿಡಿಬೇಕು, ಅದಕ್ಕೆ ಕಮಾಯಿಸ್ಬೇಕು. ಅವಾಗ್ಲೇ ಕಂತೆ ಕಂತೆ ನೋಟ್ ಸೇರ್ಸೋಕ್ ಸಾಧ್ಯ. ಅವಾಗ್ಲೇ ನಿನ್ನಂತವ್ರನ್ನ ಮೆಚ್ಚಕ್ ಸಾಧ್ಯ ಆಗೋದು. ಹಂಗಿದ್ರೆ ವಸುಧಾ ಗಂಡಂಗ್ ಏನ್ರಿ ಎಕ್ಸ್ಟ್ರಾ ಸಂಪಾದನೆ ಇದೆ? ನಿಮ್ಗೂ ಅವ್ರಿಗೂ ಒಂದೇ ಕೆಲ್ಸ, ಒಂದೇ ಆದಾಯ, ಆದ್ರೂ ನೋಡೋ ಕಣ್ ಕೊಕ್ಕೋ ಹಾಗೆ ಲೈಫ್ ಲೀಡ್ ಮಾಡ್ತಿಲ್ವಾ? ಮೆತ್ತಗ್ ಮಾತಾಡೆ. ಪಕ್ಕದ ಗೋಡೆನೆ ಪ್ರಸಾದಿ ಮನೆದು. ನಿನ್ಗೆ ಗೊತ್ತಿಲ್ಲ, ಪ್ರಸಾದಿ ಕೆಲಸ ಮಾಡ್ತಿರೋದೇ ಲಂಚಕ್ಕೆ ಹೆಸರುವಾಸಿಯಾಗಿರೋ ಡಿಪಾರ್ಟ್ಮೆಂಟ್ ಅಲ್ಲಿ. ಅವನತ್ರ ಒಂದು ಸಣ್ಣ ಫೈಲ್ ಮೂವ್ ಮಾಡ್ಬೇಕು ಅಂದ್ರು ದೊಡ್ಡ ಅಮೌಂಟ್ ಪಿಕ್ಬೇಕು, ಗೊತ್ತಾ? ಬೇಡ ಬೇಡ ಸಾಕು ಸಾಕು ಅಂದ್ರು ಕೈಗೆ ತುರುಗ್ತಾರೆ, ನಿಂತ್ರೆ ಜೇಬಿಗೆ ತುರುಗ್ತಾರೆ, ಮಲ್ಗಿದ್ರೆ ಮೈ ಮೇಲೆ ಸುರಿತಾರೆ. ಅವನ್ಗೆ ಸರ್ಕಾರ ಕೊಡೋ ಸಂಬಳ ಅವನ ಹೆಂಡತಿ ಮೇಕಪ್ಗೂ ಸಾಕಾಗಲ್ಲ. ತಿಂಗಳಿಗೆ ಏನಿಲ್ಲ ಅಂದ್ರು 4-5 ಲಕ್ಷ ಸಂಪಾದನೆ ಮಾಡ್ತಾನೆ. ಭ್ರಷ್ಟ ಕಣೆ ಅವನು. ಹೌದೇನ್ರಿ? ನಿಜಾನಾ? ನಾನ್ ಯಾಕೆ ಸುಳ್ಳು ಹೇಳಿ? ಆಸಾಮಿ ನೋಡಕ್ ಕಾಣಿಸೋದೇ ಇಲ್ವನ್ರಿ? ಮುಖವಾಡದ ಬದುಕು, ಅದನ್ನ ನೋಡ್ಲಿಕ್ಕೆ ಒಳಗಣ್ಣು ಬೇಕು ಅಂತ ಬದುಕ್ ಬೇಕಾಮಲು ನಿನ್ಗೆ? ಓ ಬೇಡ್ರಿ, ಆತರ ಯೋಚನೆಗಳಿಗೆ ಅವಕಾಶನೇ ಕೊಡ್ಬೇಡಿ. ಹಾಲ್ ಕುಡ್ದು ಮಕ್ಕಳೇ ಬದುಕಲ್ಲ, ಇನ್ ವಿಷನ್ ತಕ್ಕಿಸ್ಕೊಳಕ್ ಆಗತ್ತಾ? ಬೇಡ್ರಿ. ಮಾಲಿನಿ, ಮಾಲಿನಿ, ಎಲ್ಲ ಇದೆಯಾ? ಬಾರಿ ಇಲ್ಲಿ. ಏನ್ರಿ ಯಾಕ್ರಿ ಕೂಗ್ತಿದ್ದೀರಾ? ಈಗ ಆಕಾಶ ಭೂಮಿ ಒಂದಾಗೋ ತರ ಕೂಗ್ತಿದ್ದೀರಾ? ಏನಾಯ್ತಾ? ನಿನ್ನಿಂದ ನನ್ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ನಿನ್ನ ಹೊಡೆದು ಬಡ್ದು ಏನು ಪ್ರಯೋಜನ ಇಲ್ಲ. ಆಕಾಶಕ್ಕೆ ಚಪ್ರ ಹಾಕೋದು ಒಂದೇ, ಹೆಂಗಸರ ಬಾಯಿ ಬಿರಿಡೆ ಹಾಕೋದು ಒಂದೇ. ನಿನ್ನ ಹತ್ರ ಬಂದು ಹೇಳಿದ್ನಲ್ಲ, ನನ್ ತಲೆ ನಾನೇ ಹೊಡ್ಕೊಳ್ಬೇಕು. ತರಕಾರಿ ರಂಗಮ್ಮನಿಂದ ಹಿಡಿದು ಕಸ ಗುಡಿಸೋ ಮಂಗಮ್ಮನವರೆಗೂ ಎಲ್ಲರ ಹತ್ರನು ಪ್ರಸಾದಿ ಲಂಚದ ವಿಷಯನೇ. ಯಾರು ಹೇಳಿದ್ರು ಅಂದ್ರೆ ಶ್ರೀಪತಿ ಹೆಂಡತಿ ಮಾಲಿನಿ ಅವರು. ಹೌದ್ರಿ, ಹೇಳ್ದೆ. ನಾನೇನ್ ಇಲ್ದಿರೋ ವಿಷಯ ಹೇಳ್ಕೊಂಡ್ ತಿರುಗ್ತಿಲ್ವಲ್ಲ. ಅವರೆಲ್ಲ ನನ್ನ ಕೇಳಿದ್ರು, ನೀವ್ಯಾಕೆ ಕಾರು ಬಂಗ್ಲೆ ಎಲ್ಲ ತಗೊಂಡಿಲ್ಲ ಅಂತ. ನನ್ಗೆ ಉರಿಯಲ್ವಾ? ಅದಕ್ಕೆ ಇದ್ದಿದ್ದನ್ನ ಇದ್ದಂಗೆ ಹೇಳ್ದೆ ನಾನು. ಗುಟ್ಟು ಮುಚ್ಚುನರ ಏನಿದೆ ರೀ ಅದಲ್ಲಿ? ನೀವ್ ಹೇಳಿದ್ ಸತ್ಯ ತಾನೆ? ಸುಳ್ಳು.
ನಿಮ್ಮನ್ನ ಒಬ್ರು ಜೆಂಟ್ಲ್ಮೆನ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ನ್ಯೂನ್ಯತೆಗಳನ್ನ ಮುಚ್ಚಾಕೋಕೆ ಇನ್ನೊಬ್ರು ಮುಖಕ್ಕೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಬೇಡ, ಈಗಾಗ್ಲೇ ನೀವು ಕೊಟ್ಟಿರೋ ಮರ್ಯಾದೆ 10 ಜನ್ಮಕ್ಕಾಗೋಷ್ಟಾಗಿದೆ. ಏನ್ರಿ ಅನ್ಯಾಯ ಮಾಡಿದ್ರು ನಮ್ಮ ಯಜಮಾನ್ರು? ನಿಮ್ ಹೆಂಡತಿ ಹತ್ರ ಆಗ ಹೇಳ್ತಿದ್ದೀರಲ್ಲ. ವಸುದವ್ರೆ, ಅದೇನಾಯ್ತು ಅಂದ್ರೆ ಪ್ರಸಾದ್ ಯಾವಾಗಾದ್ರೂ ಲಂಚ ತಗೊಳ್ಳೋದನ್ನ ನೀವು ನೋಡಿದೀರಾ? ಅಕಸ್ಮಾತ್ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ಏನಾದ್ರೂ ನೋಡಿದೀರಾ? ಹೋಗ್ಲಿ, ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಅವ್ರ ಬಗ್ಗೆ ಅಪಸ್ವರ ಎತ್ತಿರೋದನ್ನ ನೀವು ನೋಡಿದೀರೇನ್ರಿ? ನಿಮಗೆ ನಮ್ ಸುಖ ಕಾಣಿಸುತ್ತೆ, ಟಿವಿ, ಎಸಿ, ಫ್ರಿಡ್ಜು, ಬಂಗ್ಲೆ ಇದೆಲ್ಲ ಕಾಣಿಸುತ್ತೆ. ಆದ್ರೆ ಅದ್ರ ಹಿಂದೆ ಸುರಿಸಿರೋ ಬೆವರು ಕಷ್ಟ ನಿಮಗ್ ಕಾಣಿಸುತ್ತಾ? ಕಾಣಿಸಲ್ಲ. ನನ್ ಗಂಡ ಹಗಲೊತ್ತಲ್ಲಿ ಸರ್ಕಾರಿ ಕೆಲಸ ಮಾಡ್ತಾರೆ, ಮನೆಗ್ ಬಂದು ರಾತ್ರಿ 11 ಗಂಟೆವರೆಗೂ ಕನ್ಸಲ್ಟೆನ್ಸಿ ನಡೆಸ್ತಾರೆ. ಅದು ಸಾಲದು ಅಂತ ವೀಕೆಂಡ್ ಅಲ್ಲಿ ಸೈಡ್ ಬಿಸ್ನೆಸ್ ನಡೆಸ್ತಾರೆ. ಅವ್ರೊಬ್ರೆ ಕಾಸು ಜೋಡಿಸಿದ್ರೆ ಸಾಲದು ಅಂತ ನಾನು ಟೈಲರಿಂಗ್ ನಡೆಸ್ತಾ ಇದ್ದೀನಿ, ಸಾಲದು ಅಂತ ಆನ್ಲೈನ್ ಬೋಟಿಕ್ ನಡೆಸ್ತಾ ಇದ್ದೀನಿ. ಇವತ್ತು ಮೇಲ್ ಸಂಪಾದನೆ ಮಾಡೋರ್ಗೆ ನೂರಾರು ದಾರಿಗಳಿದೆ. ಅದ್ಯಾವುದನ್ನೂ ಮಾಡದೆ, ಯೋಚನೆ ಕೂಡ ಮಾಡದೆ ಒಬ್ರು ಕ್ಯಾರೆಕ್ಟರ್ಗೆ ಅಸಾಸಿನೇಟ್ ಮಾಡೋದು ತಪ್ಪು ಅಲ್ವಾ ಮಿಸ್ಟರ್ ಶ್ರೀಪತಿ? ಕೆಲವರು ಕಷ್ಟಪಟ್ಟು ದುಡಿತಾರೆ, ಇನ್ ಕೆಲವರು ಹೋಲಿಕೆ ಮಾಡ್ಕೊಂಡೇ ಜೀವನ ಸಾಗಿಸ್ಬಿಡ್ತಾರೆ. ಪಕ್ಕದ ಮನೆ ಸಂಪತ್ತನ್ನ ನೋಡಿದಾಗ ಬರುತ್ತಲ್ಲ ಹೊಟ್ಟೆ ನೋವು, ಅದಕ್ಕೆ ಯಾವ ಡಾಕ್ಟರ್ ಹತ್ರನೂ ಔಷಧಿ ಇಲ್ಲ. ಪ್ರಸ್ತುತ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಮನಃಶಾಸ್ತ್ರದ ಒಂದು ವಿಚಾರವನ್ನ ನಮ್ಮ ಮುಂದೆ ತೆರೆದಿಡ್ತಾರೆ. ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಎನ್ನುವುದು ಅತ್ಯಂತ ಸಹಜವಾದದ್ದು. ಹುಟ್ಟಿದಾಗಿನಿಂದಲೇ ಹೊಟ್ಟೆ ಕಿಚ್ಚು ಇರುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಮಾನ್ಯ ಗುಂಡಪ್ಪನವ್ರು ಹೇಳ್ತಾರೆ, ಹೊಟ್ಟೆ ತುಂಬಿದ ತೋಳ ಮಲಗೀತು ನಿಂಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ಹೊಟ್ಟೆ ತುಂಬಿದ್ರೆ ಅಂತಹ ತೋಳ ಸಹ ಸುಮ್ಮನಾಗ್ಬಿಡುತ್ತೆ, ಆದ್ರೆ ಮನುಷ್ಯ ಪರರ ಏಳ್ಗೆಯನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತಾನೆ. ಆದ್ರೆ ಆ ರೀತಿ ಮಾಡಬಾರದು. ನಮ್ಮ ಹೊಟ್ಟೆ ಕಿಚ್ಚು ನಮ್ಮನ್ನೇ ಸುಡುತ್ತೆ. ಆದುದರಿಂದ ನಾವು ಹೊಟ್ಟೆ ಕಿಚ್ಚಿನಿಂದ ಮುಕ್ತರಾಗಿ ಎಲ್ಲರ ಸುಖದಲ್ಲಿ ನಮ್ಮ ಸುಖವನ್ನು ಕಾಣೋಣ ಅನ್ನುವಂತಹ ಮಾತುಗಳನ್ನ ಈ ಪ್ರಸ್ತುತ ವಚನದಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.